ಹಾಯ್ ಫ್ರೆಂಡ್ಸ್, ಹೊಸ ಎಂಟ್ರಿ, ಹೊಸ ಕಾನ್ಸೆಪ್ಟ್ ಏನಿಲ್ಲ. ಇದೊಂದು ಚಿರು ಮಸಾಲ ಅಂತ ತುಂಬ ಚೆನ್ನಾಗಿದೆ. ಎಲ್ಲ ಮಿಕ್ಸಪ್ ಹಾಕಿ ಮಾಡಿರೋಂಥ ಪೌಡರು. ಇದು ಏನಿಲ್ಲ, ಜಸ್ಟ್ 5 ಮಿನಿಟ್ಸ್. ಎಂಥ ಅಡುಗೆ ಬರೆದಿರೋರು 5 ಮಿನಿಟ್ಸಲ್ಲಿ ಸಾಂಬಾರು ರೆಡಿ ಮಾಡ್ಬೋದು. ಬನ್ನಿ ಮಾಡೋಣ. ಫ್ರೆಂಡ್ಸ್, ಶಾಂತಸ್ ಚಾನಲ್ಗೆ ಸ್ವಾಗತ. ನೋಡಿ, ನಾನಿವಾಗ ಒಂದು ಈಸಿ ಸಾಂಬಾರು ಮಾಡ್ತಾಯಿದ್ದೀನಿ. 5 ನಿಮಿಷದೊಳಗಡೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ತಕ್ಷಣ ನೋಡಿ, ಎಷ್ಟೇ ಇದನ್ನ ಐಟಮ್ ಇಟ್ಕೊಂಡಿರೋದು, ಏನಿಲ್ಲ, 4 ಐಟಮು. ಇದಾಗಿದ ತಕ್ಷಣ ಬೆಳ್ಳುಳ್ಳಿ ಈರುಳ್ಳಿ, ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಈರುಳ್ಳಿ ಬೆಂದಿದ ತಕ್ಷಣ ಅಷ್ಟರಲ್ಲಿ ನೋಡಿ ಫ್ರೆಂಡ್ಸ್, ಇದು ಚಿರು ಮಸಾಲ ಅಂತ ಇದರ ಪೌಡರ್ನ ತೊಗೊಂಡಿದ್ದೀನಿ, 2 ಸ್ಪೂನು. ಇದನ್ನು ಸ್ವಲ್ಪ ವಾಟರ್ ಹಾಕಿ ಇದನ್ನು ಕಲಿಸ್ಕೊಂಡ್ಬಿಡೋಣ ನೀರಲ್ಲಿ. ನೋಡಿ ಫ್ರೆಂಡ್ಸ್, ಸೇಮ್ ಮೆಹಂದಿ ಥರ ಆಯಿತು. ಆದರೆ ಸೊಪ್ಪಲ್ವಾ, ಎಲ್ಲ ಗ್ರೀನ್ ಕಲರ್. ನೋಡಿ, ಗ್ರೀನ್ ಆಗಿದೆ ನ್ಯಾಚುರಲ್ ಆಗಿ. ಎಲ್ಲ ಮನೇಲಿ ಎಲ್ಲರೂ ಏನಂದರೆ, ಮನೇಲಿ ಇದ್ರೂ ಸರಿ, ಇಲ್ಲದೇ ಇದ್ರೂ ಸರಿ, ಒಬ್ಬರೇ ಇರ್ತಾರೆ. ಅವರಿಗೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ. ಒಬ್ಬರೇ ಇದ್ದಾಗ ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಮಿಕ್ಸ್ ಸೊಪ್ಪು ತಂದು, ಎನಿ ಟೈಮ್ ಸೊಪ್ಪು ಸಿಗೋದೇ ಇಲ್ಲ, ಬಿಡಿ, ಸಿಗೋಲ್ಲ. ಈಗ ನಮಗೆ ತಕ್ಷಣ ಸೊಪ್ಪು ತಿನ್ನಬೇಕಂದ್ರೆ ಇದೊಂದು ಪೌಡ್ರ್ ಇದ್ದರೆ ಸಾಕು. ಏನಿಲ್ಲ, ನೀರಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಕುದಿಸ್ಬಿಟ್ರೆ ಓಕೆ. ನೀವು ಇದೇನು ಹಾಕೋದೇ ಬೇಡ. ಬೇಕಾದರೆ ಟೊಮೊಟೊ ಆಗಲಿ, ಬೆಳ್ಳುಳ್ಳಿ, ಈರುಳ್ಳಿ ಯಾವುದನ್ನು ಹಾಕೋದೇ ಬೇಡ. ನೀವು ಹಾಗೇ ಒಗ್ಗರಣೆ ಹಾಕಿಬಿಟ್ಟು ಕುದಿಸ್ಬಿಟ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡು ಊಟ ಮಾಡ್ಬೋದು. ಮತ್ತು ಇದರಲ್ಲಿ 2-3 ಥರ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾವೀಗ ಟೊಮೊಟೊ ಹಾಕಿಲ್ಲ ಅಂದರೆ ಬರೀ ಅಂದರೆ ಈಗ ಒಗ್ಗರಣೆ ಹಾಕಿಬಿಟ್ಟು ಅದಕ್ಕೆ ಹಾಲಿದ್ರೆ ಸ್ವಲ್ಪ ಹಾಲು ಹಾಕಿದರೆ ಹಾಲು ಸಾಂಬಾರು ಆಗಿಬಿಡುತ್ತೆ. ಇದು ತುಂಬ ಚೆನ್ನಾಗಿದೆ, ಹೆಲ್ತಿಗೂ ಒಳ್ಳೆಯದು ಮೇಡಮ್. ಚೆನ್ನಾಗಿ ಸ್ಮೆಶ್ ಆಗಿದೆ. ಇದಾದಾಗ ಇದನ್ನು ನೋಡಿ, ನೀರಲ್ಲಿ ಪೌಡರನ್ನ ಚೆನ್ನಾಗಿ ನೀರಲ್ಲಿ ಕಲಸಿಟ್ಟಿದ್ದೀನಿ. ಇದನ್ನು ಹಾಕಿಬಿಟ್ರೆ ಈಗ ಹಾಕಿ ತಿರುಗಿಸ್ತಾ ಇರಿ. ನೋಡಿ, ಇದರಲ್ಲಿ ಈಗ 1 ಬೌಲ್ ಇದನ್ನು ನಾವು ಹಿಂಗೆ ಕಲಸಿದ್ವಲ್ಲ, ಇದನ್ನು ನೋಡಿ, ಇದಕ್ಕೆ 3 ಬೌಲ್ ನೀರು ಹಾಕ್ತೀನಿ. ಇದಕ್ಕೆ 3 ಬೌಲ್ ನೀರು ಹಾಕ್ತೀನಿ. ಅಷ್ಟು ಸಾಂಬಾರು ಆಗುತ್ತೆ ನೋಡಿ. ಇದು ಅಷ್ಟು 2 ಸ್ಪೂನು ಪೌಡರಲ್ಲಿ 3 ಬೌಲ್ ಹಾಕ್ತಿದ್ದೀನಿ. 1 ಹಾಕಿದ್ದೀನಿ, 3 ಬೌಲ್ ನೀರು ಹಾಕ್ತೀನಿ. ಅಲ್ಲಿಗೆ ನಿಮಗೆ 2 ಸ್ಪೂನ್ ಇದಕ್ಕೆ ನೋಡಿ 3 ಬೌಲ್ ಸಾಂಬಾರು ಆಗುತ್ತೆ. ಮನೆಯವರೆಲ್ಲ ಊಟ ಮಾಡ್ಬೋದು, 4 ಜನ ಆರಾಮಾಗಿ ಊಟ ಮಾಡ್ಬೋದು. ಬೇಗ ಸಾಂಬಾರಾಗುತ್ತೆ, ಬೇಗನೂ ಆಗುತ್ತೆ. ಮತ್ತು ಸೊಪ್ಪು ತಂದು ಸೋಸೆ ಇದು ಮಾಡೋ ಅಂಥ ರಿಸ್ಕ್ ಇಲ್ಲ. ಇದೊಂದು ಹೊಸ ಕಾನ್ಸೆಪ್ಟು. ಇದನ್ನು ಮತ್ತು ನೀವು ಇನ್ನೂ ಈಸಿಯಾಗಿ ಮಾಡ್ಬೋದು ಅಂತಂದರೆ, ಈ ಟೊಮೊಟೊ ಮತ್ತು ಇದೆಲ್ಲ ಇದೆಯಲ್ಲ, ಇದನ್ನು ಜಸ್ಟ್ ಸುಮ್ಮನೆ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಹಾಕುವಾಗ ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ಆ ಪೌಡರ್ ಸಮೇತನೂ ಅದರೊಳಗೆ ಹಾಕಿ ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ಬೇಕಾದ್ರೂ ಕುದಿಸ್ಬೋದು. ಎಷ್ಟು ನೀರು ಹಾಕಬೇಕು ನೋಡಿಕೊಂಡು ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ರೆ ಅದು ಚೆನ್ನಾಗಾಗುತ್ತೆ. ಅದು ಸಾಂಬಾರು ಚೆನ್ನಾಗಾಗುತ್ತೆ, ಇದು ಚೆನ್ನಾಗಾಗುತ್ತೆ. ನಾನು ಇದರಲ್ಲಿ ಇನ್ನೂ ಬೇರೆ ಬೇರೆ ಥರ ಇದೆ. ನಾನು ಡೈಲಿ ವೀಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ನೋಡ್ತಾ ಇರಿ, ಸಹಕರಿಸಿ.
ಹೊಸ ಪ್ರತಿಭೆಗೆ ಒಂದು ಅದಕ್ಕಿಂತ ಹೆಚ್ಚಾಗಿ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಡೈಲಿ ಯಾರೂ ಈಗ ಸೊಪ್ಪು ಇದು ಮಾಡೋಕ್ಕೆ ಆಗಲ್ಲ. ಇದನ್ನು ನೀವು ಸಾಂಬಾರೇ ಮಾಡಬೇಕು ಅಂತ ಇಲ್ಲ. ಈ ಪೌಡ್ರನ್ನ ನೀವು ಏನು ಮಾಡ್ಬೋದು, ಸ್ವಲ್ಪ ಈ ತರಕಾರಿ ಹಾಕ್ಬಿಟ್ಟು ತರಕಾರಿ ಮೇಲೆ ಉದುರಿಸಿ ಅದು ತರಕಾರಿ ಪಲ್ಯನೂ ಈ ಗೊಜ್ಜು ಥರ ಆಗುತ್ತೆ. ಅದು ಚೆನ್ನಾಗಿರುತ್ತೆ. ಅದನ್ನು ಚಪಾತಿ ಅದನ್ನು ಮಾಡಿ ತೋರಿಸ್ತೀನಿ ಒಂದಿನ. ನೀವು ನೋಡ್ತಾ ಇರಿ ವೀಡಿಯೋಸ್ನ. ರೆಡಿಯಾಗಿದೆ, ಊಟ ರೆಡಿ. ತುಪ್ಪ ಹಾಕಿ ರೈಸ್ ಮೇಲೆ ಹಾಗೆ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟೇ ಅದ್ಭುತವಾಗಿದೆ. ಬೇಕಿದ್ರೆ ನೋಡಿ, ತಿಂದು ನೀವು ಮಾಡಿ ತಿಂದು ನೋಡಿ. ನಿಮಗೆ ಇದು ಪೌಡರ್ ಬೇಕಂದರೆ ಅಲ್ಲಿ ಮೇಲೆ ಕೆಳಗಡೆ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಬಾರು ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟು ಚೆನ್ನಾಗಿದೆ. ಇದರಲ್ಲಿ ಬೇರೆ ಬೇರೆ ಥರನೂ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಬೇರೆ ಥರ ಇದು ಮಾಡ್ತೀನಿ. ನಿಮ್ಗೆ ಇವಾಗ ಇದು ಪೌಡರ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಬಾಯ್.